ಲಾಸ್ಟ್ ಹೇಳಿ ರಮೇಶ್. ನಮ್ಮ ಒನ್ ಡೇ ವರ್ಕ್ಶಾಪ್ ಹೇಗಿತ್ತು? ವಿಭಿನ್ನವಾಗಿದೆ ಸರ್. ಅಲ್ಲಿ ಒನ್ ಡೇ ವರ್ಕ್ಶಾಪ್ ಅಲ್ಲಿ ನಾವು 3 ಜನ ಇರೋದ್ರಿಂದ ಹೆಚ್ಚು ಕಲ್ತವು. ಒಬ್ಬರಿಗಿಂತ ಒಬ್ರು ಅವರದ ಸ್ವಾನುಭವಗಳನ್ನ ಇವ ಒಂದು ಉದಾಹರಣೆ ಸಹಿತ ನಮ್ ಕೊಟ್ಟಂತ ಸಾರ್ ಕೊಟ್ಟಂತ ವಿಷಯಗಳನ್ನ ತಾಳೆ ಮಾಡಿ ಹೇಳ್ತಿದ್ರು. ಅದು ನಮ್ಗೆ ಹೆಚ್ಚು ಮೈಂಡ್ಗೆ ಹೋಗ್ತಿತ್ತು. ಮೈಂಡ್ಗೆ ಹೋಗ್ತಾ ಹೋಗ್ತಾ ಒನ್ ಡೇ ವರ್ಕ್ಶಾಪು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂಥರ ಆ ಲೈಟ್ ಆಗಿ ಮೂವ್ ಆಯ್ತಾಯ್ತು. ಮಧ್ಯಾಹ್ನ ಊಟದ ಟೈಮ್ ಆದ್ಮೇಲೆ ಇನ್ನೂ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆಗಿ ಸೆಕ್ಷನ್ ಮುಗಿಯೋಷ್ಟರಲ್ಲಿ ಫುಲ್ ಚಾರ್ಜ್ ಅಪ್ ಆದ್ವು ಸರ್ ಎಲ್ರು. ಹೌದಾ? ಮತ್ತೆ ಎಲ್ರು ಖುಷಿ ಖುಷಿಯಿಂದ ಭಾಗವಹಿಸಿದ್ವಿ ಸರ್. ನಮ್ಗೇನೆ ನಮ್ಮ ಅನಿಸಿಕೆಗಳನ್ನೆಲ್ಲ ಮುಕ್ತವಾಗಿ ಮುಕ್ತ ಮನಸ್ಸಿನಿಂದ ಆ ಮಾತಾಡಿದ್ವಿ ಸರ್. ಮಾತಾಡಿ ಮತ್ತೆ ನಮ್ಮಲ್ಲಿ ಇದ್ದಂತ ನ್ಯೂನತೆಗಳನ್ನ ತಿದ್ಕೊಂಡ್ವಿ ಸರ್. ತಿದ್ಕೊಂಡು ಅದು ಮುಂದೆ ಕಲಿಕೆ ದಾರಿ ಆಯ್ತು ಸರ್. ಓಕೆ, ಗುಡ್. ಮಂಜುನಾಥ್ ಅವರು. ಸರ್ ನಮಸ್ತೆ ಸರ್. ಒನ್ ಡೇ ವರ್ಕ್ಶಾಪ್ ಬಹಳ ಚೆನ್ನಾಗಿತ್ತು ಸರ್. ಅದು ಅದೇ ರೀತಿ ನಾನು ಕೂಡ ನಮ್ಗೆ ಗುರುಗಳು ಎದುರುಗಡೆ ಇದ್ದಾಗ ನಮ್ಮ ತಪ್ಪುಗಳನ್ನ ತಿದ್ದಕ್ಕೆ ಅವ್ರಿಗೂ ಸುಲಭ ಆಗತ್ತೆ, ನಾವು ಕೂಡ ಅದನ್ನ ಸರಿ ಪಡಿಸ್ಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಸರ್. ಅದನ್ನ ಎಲ್ಲರೂ ಕೂಡ ಉಪಯೋಗಿಸ್ಕೋಬೇಕು. ಈ ಆನ್ಲೈನ್ ಕ್ಲಾಸು ಕೂಡ ಬಹಳ ಚೆನ್ನಾಗಿದೆ ಸರ್. ಇದರಲ್ಲಿ ಎಷ್ಟು ನಮ್ಗೆ ಉಪಯೋಗ ಆಗತ್ತೆ, ಇದಕ್ಕಿನ್ನ 100-200% ಹೆಚ್ಚಾಗಿ ನಾವು ಆಫ್ಲೈನ್ ಅಲ್ಲಿ ತಮ್ಮ ಮುಂದೆ ಬಂದಾಗ ನಾವು ಮಾಡುವಂತ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ತಾವು ಕಂಡು ಹಿಡಿದು ನಮ್ಮನ್ನ ಸರಿ ಮಾಡ್ತೀರಾ. ಹಾಗೆ ಅಲ್ಲಿ ಸಿಗುವಂತ ಎಕ್ಸ್ಪೀರಿಯನ್ಸ್ ಬೇರೆ ಸರ್. ಅದು ಒಂದು ದಿನ ಅನ್ನೋದು ನಮ್ಗೆ ಹೇಗ್ ಕಳೀತು ಅಂತ ಕೂಡ ಗೊತ್ತಾಗಿಲ್ಲ ಸರ್. ಒಂದು ½ 1 ಅವರ್ ಸ್ಪೆಂಡ್ ಮಾಡಿರೋ ತರ ಆಗಿದೆ ಸರ್. ಅವತ್ತು ದಿನ ಪೂರ್ತಿ ಅಷ್ಟು ದಿನ ನಾವು ಒಂದು ಡೇ ಫುಲ್ ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡಿ ಮತ್ತೆ ಅಲ್ಲಿ ತಾವು ಅವಕಾಶ ಮಾಡಿಕೊಟ್ಟಂತ ಮೈಕ್ ಇಟ್ಕೊಳ್ಳೋದು ಮಾತಾಡೋದಿಕ್ಕೆ. ಇನ್ನು ಕೂಡ ನಾವು ಮುಂದೆ ಪ್ರೋಗ್ರಾಮ್ಗೆ ಹೋದಾಗ ಈ ಮೈಕ್ ಅನ್ನೋದು ಭಯಾನೇ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಅನ್ಸುತ್ತೆ ಸರ್. ಬಹಳನೇ ಅದ್ಭುತವಾಗಿತ್ತು ಸರ್. ಎಲ್ರು ಕೂಡ ಬಂದು ಜಾಯ್ನ್ ಆಗಿ ಯಾವಾಗೂ ಸರ್ ವರ್ಕ್ಶಾಪ್ ಇಡ್ತಾರೆ, ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್, ಎಲ್ರಿಗೂ ಕೂಡ ಖಂಡಿತವಾಗ್ಲು ಉಪಯೋಗ ಆಗತ್ತೆ. ಮತ್ತೆ ಸರ್ ಮೇಡಮ್ ಅವ್ರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳಿ ಸರ್. ಬಹಳ ಫುಡ್ ಮಾತ್ರ ಬಹಳ ಚೆನ್ನಾಗಿತ್ತು ಸರ್. ಮೇಡಮ್ ಅವ್ರಿಗೆ ಹೇಳಿಲ್ಲ, ಬಹಳ ಫುಡ್ ಚೆನ್ನಾಗಿತ್ತು. ತಮ್ಮ ಪ್ರೀತಿಯಿಂದ ಮಾತು ಕೂಡ ಚೆನ್ನಾಗಿತ್ತು ಸರ್. ನಮ್ಮ ಈಗ ಒಂದು ಸಣ್ಣದು, ನಾನು ಇಷ್ಟು ವರ್ಷ ಆದ್ರು ಸರ್ ನನಗೆ 37 ಏಜ್, ಇವತ್ತು ಕೂಡ ಥ್ಯಾಂಕ್ ಯು ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಿದ್ರಿ. ಅದೊಂದು ಮನೇಲಿ ಹೇಳ್ತಿದ್ರು, ಬಟ್ ನಾನು ತಿದ್ಕೊಂಡಿಲ್ಲ. ತಾವು ಅದನ್ನ ಸ್ಪಷ್ಟವಾಗಿ ಹೇಳಿದ್ರಿ, ಥ್ಯಾಂಕ್ ಯು ಅಂತ ಹೇಳಿ. ಆ ರೀತಿ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ತಮ್ಮ ಮುಂದೆ ಇದ್ದಾಗ ನಾವು ತಿದ್ಕೊಳ್ಳೋಕೆ ಬಹಳನೇ ಸುಲಭ ಆಗತ್ತೆ. ಆಮೇಲೆ ಒಳ್ಳೆ ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಅದು ನಾವು ಮರೀಲಿಕ್ಕೆ ಆಗೋದಿಲ್ಲ ಸರ್ ವರ್ಕ್ಶಾಪ್ ನ. ತಾವ್ ಯಾವಾಗ ಇಟ್ರು ಕೂಡ ವರ್ಕ್ಶಾಪ್ ನಾವು ಖಂಡಿತವಾಗ್ಲೂ ಮಿಸ್ ಮಾಡದೆ ಬರ್ತೀನಿ. ದಯವಿಟ್ಟು ಎಲ್ರು ಕೇಳ್ಕೊಳ್ಳೋದು, ಎಲ್ರು ಬಂದು ಪಾರ್ಟಿಸಿಪೇಟ್ ಮಾಡಿ, ಬಹಳ ಚೆನ್ನಾಗಿರುತ್ತೆ, ಬಹಳನೇ ಇಂಪ್ರೂವ್ ಆಗ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಎಸ್, ಪಡ್ತೀನಿ. ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್. ಥ್ಯಾಂಕ್ ಯು.